ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿನ್ನರ್ ಡೈಲಿ ಲೈಫ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅನ್ಕೋತೀನಿ. ನಾನು ಚಲೋ ಅದೀನಿ, ಆರಾಮದೀನಿ. ನೀವೆಲ್ಲರೂ ಆರಾಮದಿರಿ. ನಾನೀಗ ಬೆಳಗ್ಗೆ ಇದ್ದದ್ದಲ್ರಿ, ಬೆಳಗ್ಗೆ ಎಲ್ಲರ ಮನೆಗೂ ಬಾಗ್ಲ ಕಸ ಹೊಡೆಯೋದು, ಬಾಗ್ಲ ತೊಳೆಯೋದು, ಹೊಚ್ಲ ಒರೆಸೋದು, ಅರ್ಶಿನ ಕುಂಕುಮ ಹಚ್ಚೋದು, ರಂಗೋಲಿ ಇಡೋದು ಅದನ್ನು ನಾನು ಮಾಡೋದೇನೆ. ಡೈಲಿ ಎಲ್ಲರ ಮನೆಗೆ ಇರೋ ಕೆಲಸನೇ ಇದು. ನೋಡ್ರಿ, ನಾನು ಬಟ್ಟೆ ತೊಗೊಂಡು ಒರೆಸ್ತೇನೆ. ಹಿಂಗೆ ನೀರು ಹಾಕಿ ತೊಳೆಯಂಗಿಲ್ಲ, ಯಾಕೆ ಒಳಗೆಲ್ಲ ನೀರು ಬೀಳ್ತಾವೆ. ಹಂಗಾಗಿ ಬಟ್ಟೆ ತೊಗೊಂಡು ಒರೆಸ್ತೇನೆ. ಯಾವಾಗಿದ್ದರೂ ಬಟ್ಟೆ ತೊಗೊಂಡು ಕಸ ಹೊಡೆದು ಬಟ್ಟೆ ತೊಗೊಂಡು ಬಚ್ಚಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ತೀನಿ. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲ್ ಲೈಕ್ ಕೊಡಿ. ಇದೇ ಥರ ಡೈಲಿ ವ್ಲಾಗ್ ಮಾಡೋದಕ್ಕೆ ನಿಮ್ಮ ಲೈಕ್ಸ್ ಸಬ್ಸ್ಕ್ರೈಬರ್ಸ್ ನಮಗೆ ಒಂದು ಖುಷಿ ಕೊಡುತ್ತೆ. ಇನ್ನು ಒಳ್ಳೊಳ್ಳೆ ವ್ಲಾಗ್ಸ್ ಮಾಡೋದಕ್ಕೆ ಇದಾಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಬಾಗ್ಲ ಅರಿಶಿನ ಕುಂಕುಮ ಹಚ್ಚಿ ಗಿಡಗಳಿಗೆಲ್ಲ ನೀರು ಹಾಕಿ ಬಾಗ್ಲಕ್ಕೆ ಎಲ್ಲ ನೀರು ಹಾಕಿ ತೊಳೆದು ಒಳಗೆ ಬಂದೆ. ಹಿಂದಿನ ತೊಳೆದಾಕಿರೋ ಬಟ್ಟೆಗಳನ್ನೆಲ್ಲ ಮಡಚಿ ಮನೆಗೆ ಕುರ್ಚಿ ಎಲ್ಲ ಮನೆಗಿನ ಸಾಮಾನು ಅಲ್ಲೆಲ್ಲಾಗಿದ್ದನ್ನೆಲ್ಲ ಸರಿ ಮಾಡಿಟ್ಕೊಂಡು ಕಸ ಗುಡಿಸ್ತೇನೆ. ನಾನೀಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅದನ್ನು ಮಾಡಿಬಿಡ್ತೀನಿ. ನಾನು ಬೆಳಗ್ಗೆ ಬಟ್ಟೆ ಎಲ್ಲ ಮಡಚಿ ಅದು ಜಾಗಕ್ಕೆ ಇಟ್ಬಿಟ್ರೆ ಆಮೇಲೆ ಟೆನ್ಷನ್ ಇರೋಂಗಿಲ್ಲ. ಹಂಗೆ ಫಸ್ಟ್ ನಾನು ಹಿಂದಿನ ತೊಳೆದಾಕಿರೋ ಬಟ್ಟೆಗಳನ್ನೆಲ್ಲ ಮಡಚಿಬಿಡ್ತೀನಿ. ಮಡಚಿ ನಾ ಕಸ ಗುಡಿಸಿ ಹಾಕ್ತೀನಿ. ಕಸ ಗುಡಿಸಿ ತುಂಬಿ ಚೆಲ್ತೀನಿ. ನೆಕ್ಸ್ಟ್ ನಮ್ಮ ಯಜಮಾನ್ರು ನಮ್ಗೆ ಕಲ್ಲು ಒರೆಸ್ಕೊಡ್ತಾರೆ. ಅವರು ಕೆಲ್ಸಕ್ಕೆ ಹೋಗೋವ್ರಿಗೂ ನಮ್ಗೆ ಎಷ್ಟಾಗತ್ತಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ. ಕಸ ಹೊಡೆದು ತುಂಬಿ ಚೆಲ್ಲ ಹಾಕ್ತೀನಿ. ನೆಕ್ಸ್ಟ್ ನಮ್ಮನೆಯವ್ರು ಕಾಲು ಒರ್ಸಕತ್ರು. ಅವ್ರು ಕಾಲು ಒರೆಸೋ ಅಷ್ಟೊತ್ತಿಗೆ ನಾನು ನನ್ನ ಮಗಳು ಜಳಕ ಮಾಡ್ಕೊಂಡ್ಬಿಡ್ತೀವಿ. ಅವರು ಕಾಲು ಒರೆಸಿ ಅವರು ಜಳಕ ಮಾಡ್ತಾರೆ. ನನ್ನ ಮಗಳು ದೇವ್ರ ಪೂಜೆ ಮಾಡ್ತಾಳೆ. ಶುಕ್ರವಾರ ಇರ್ತಲ್ರಿ, ಹಂಗಾಗಿ ಫಸ್ಟಾಗಿ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಮುಗಿಸಿದ್ಲು. ದೇವ್ರ ಪೂಜೆ ಆತಂದ್ರೆ ಮನೆ ಏನೋ ಒಂಥರ ಶಾಂತ ಅನಿಸುತ್ತೆ. ಹಂಗಾಗಿ ಫಸ್ಟ್ ಬೆಳಗ್ಗೆ ಆಕಿನ ಜಳಕ ಮಾಡಿ ಪೂಜೆ ಮಾಡಿಬಿಡ್ತಾಳೆ. ಹೆಚ್ಚು ನಾನು ಯಾಕಂದ್ರೆ ಅಡುಗೆ ಅದು ಇದು ಮಾಡ್ತಿರ್ತೀನಿ. ಹಂಗಾಗಿ ಫಸ್ಟ್ ಆಕಿನ ದೇವ್ರ ಪೂಜೆ ಮಾಡಿಬಿಡ್ತಾಳೆ. ಯಾಕಂದ್ರೆ ನಾನೆಲ್ಲ ಕೆಲಸ ಮುಗಿಸ್ಕೊಡ್ತಾರೆ, ಆಮೇಲೆ ಲೇಟ್ ಆಕತಿ. ನಾನು ನಾಷ್ಟಕ್ಕೆ ಅವಲಕ್ಕಿ ಮಾಡತ್ತೀನಿ.
ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ನಾಷ್ಟ ರೆಡಿ ಆಯ್ತು. ಅವಲಕ್ಕಿ, ಮೊಸರನ್ನ, ಆಮೇಲೆ ಒಂದು ಲೋಟ ಮಜ್ಜಿಗೆ ನಮ್ಮ ಮನೆಯವ್ರಿಗೆ ಫಸ್ಟ್ ಹಾಕಿಕೊಟ್ಟೆ ನಾನು. ಯಾಕಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಹೋಗಕ್ಕೆ ಲೇಟ್ ಆಕತಿ, ಹಂಗಾಗಿ ಫಸ್ಟ್ ಅವ್ರಿಗೆ ಹಾಕ್ಕೊಟ್ಟು ಆಮೇಲೆ ನನಗೆ ಅವಲಕ್ಕಿ ಇಷ್ಟ ಆಗಂಗಿಲ್ಲ, ನಾನು ತಿನ್ನಂಗಿಲ್ಲ. ಹಂಗಾಗಿ ರಾತ್ರಿದು ಮುದ್ದೆ ಮಾಡಿದ್ವಿ, ಅದು ಮುದ್ದೆ ಸಾರು ಉಣ್ಣಾತಿದ್ದೆ. ನೋಡ್ರಿ ನಾವು ಉಣ್ಣಾಕ ಹೊತ್ತಿಗೆ ಏನಂದ್ರೆ ನಾವು ಒಟ್ಟು ಹಿಂಗೆ ಬಂದು ಕುಂತೆ ಅಂದ್ರೆ ನನ್ನ ತೊಡೆ ಮೇಲೆ ಬಂದು ಕುಂತು ಬಿಡ್ತಾವೆ ಇವು. ಉಣ್ಣಾಕನೂ ಬಿಡಂಗಿಲ್ಲ, ಕೆಳಗೆ ತಾಟ್ ಇಟ್ಟರೆ ಸಾಕು, ಈಗ ತಾಟ್ನಾಗ ಜಿಗ್ದಾಡ್ಬಿಡ್ತಾವೆ. ಆಮೇಲೆ ನಮ್ಮ ಮನೆಯವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ನಾವು ನಾಷ್ಟ ಮಾಡಿ ಹಿಂಗೆ ಬಾಕಲ್ದಾಗ ಕುಂತು ಬಿಸಿಲಿಗೆ ತಂಡಿ ಐತಲ್ರಿ, ಒಳಗೆ ಭಾಳ ತಂಡಿ ಆಕತಿ ನಮ್ಮ ಮನೆ. ಹಂಗಾಗಿ ಒಂದಿಟ್ಟು ಇಲ್ಲಿ ಬಿಸಿಲಿಗೆ ಕುಂತು ಬಿಸಿಲು ಕಾಸ್ದಂಗೆ ಆಕತಿ. ಇಲ್ಲೇ ಕುಂತು ನನ್ನ ಮಧ್ಯಾಹ್ನದ ಅಡುಗೆ, ರಾತ್ರಿ ಅಡುಗೆಗೆ ತರಕಾರಿ ಗಿರ್ಕಾರಿ ಹೆಚ್ಚಿಕೊಳ್ಳೋದಿದ್ರೆ, ಸೊಪ್ಪು ಸೋಸ್ಕೊಳ್ಳೋದಿದ್ರೆ ಎಲ್ಲ ಸೋಸ್ಕೊಳ್ಳೋದು, ಹೆಚ್ಕೊಳ್ಳೋದು, ಬೆಳ್ಳುಳ್ಳಿ ಏನಾರ ಬಿಡಿಸೋದು ಅಂಥವೆಲ್ಲ ಕೆಲಸ ಇಲ್ಲೇ ಬಿಸಿಲಾಗ ಕುಂತು ಆರಾಮಾಗಿ ನಾನು, ನಮ್ಮ ಮಮ್ಮಿ, ನನ್ನ ಮಗಳು ಮಾತಾಡ್ಕೊಂತ ಎಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ನಮ್ಮ ಬೆಕ್ಕಿಗೂ ಬಿಸಿಲು ಕಾಸ್ದಂಗೆ ಆಕತಿ. ಯಾಕಂದ್ರೆ ಅವು ಇಡೀ ದಿನ ಹೊರಗೆ ಬಂದಿರಂಗಿಲ್ಲ. ನಾವೀಗ ಏನು ಕುಂತಿರ್ತೀವಿ ಇಲ್ಲೆಷ್ಟ ಹೊರಗೆ ಬರೋದವು, ಇಲ್ಲಾಂದ್ರೆ ನಮ್ಮ ಜೊತೆ ಒಳಗೆ ಇರ್ತಾವೆ. ಯಾಕಂದ್ರೆ ಸಣ್ಣವು ಅದಾವಲ್ರಿ, ನಾಯಿಗೆ ಹಿಡ್ಕೊಂಡು ಹೋಗ್ಬಿಟ್ರಂತ ನಾವು ಹೊರಗೆ ಬಿಡಂಗಿಲ್ಲ. ಆಮೇಲೆ ಈಗ ಸಂಜೆ ಆಗೈತಿ, ನಮ್ಮ ಮನೆಯವ್ರು ವಾಪಸ್ ಬಂದರು. ಕೆಲಸದಿಂದ ಬಂದ ತಕ್ಷಣ ಚಹಾ ಕುಡಿಯತ್ತಿದ್ವಿ. ಬೇಕು ನೋಡ್ರಿ ನಮ್ಮ ಬೇಕು, ನಾವು ಚಹಾ ಕುಡಿಯಕತ್ತ ಕೂಡ್ಲೇನೆ ಚಾಕೂ ಹಂಗೆ ಮಾಡ್ತಾವೆ, ಚಹಾ ಕೊಡು ಅಂತೇಳಿ ನಾವು ಚಾಗಿ ಏನು ಕೊಡಂಗಿಲ್ಲ ಬೆಕ್ಕಿಗೆ. ಯಾಕಂದ್ರೆ ಅವು ಒಟ್ಟು ನಾನು ಇದ್ರಾಗ ನೋಡಿದೆ, ಯೂಟ್ಯೂಬ್ನಾಗ ಚಹಾ ಅನ್ನ ಏನು ಬೆಕ್ಕಿಗೆ ಕೊಡಬಾರ್ದಂತ ಹೇಳಿದ್ರು. ಹಂಗಾಗಿ ನಾವು ಅನ್ನ ಆಗಲಿ, ಚಹಾ ಆಗಲಿ, ಸಕ್ಕರೆ ಇದಾಗಲಿ ಬೆಕ್ಕಿಗೇನು ಕೊಡಂಗಿಲ್ಲ. ಬರೀ ಹಾಲು, ತತ್ತಿ ಇಂಥವು ಅಷ್ಟೇ ಕೊಡ್ತೀವಿ. ಆಮೇಲೆ ಸಂಜೆ ಕೈಕಾಲು ಮುಖ ತೊಕ್ಕೊಂಡು ನನ್ನ ಮಗಳು ದೀಪ ಹಚ್ಚಿ, ಶುಕ್ರವಾರ ಇತ್ತಲ್ರಿ, ಮನೆ ಎಲ್ಲ ಧೂಪ ಹಾಕಿದ್ಲು. ನಾನು ರಾತ್ರಿ ಅಡುಗೆ ಮಾಡಿದ್ದೆ. ಈಗ ನೋಡ್ರಿ ನಾವು ರಾತ್ರಿ ಅಡುಗೆಗೆ ತುಪ್ಪರಕಾಯಿ ಪಲ್ಯ, ರೊಟ್ಟಿ ಮಾಡೀವಿ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾರ ಇದ್ರೆ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಬಾಯ್.